ಧ್ಯಾನ ಮಾಡಿರಿ, ಶಿವನ ಜ್ಞಾನ ಪಡೆಯಿರಿ. ಆರೋಗ್ಯವೇ ಭಾಗ್ಯವೆಂದು ಅರಿತು ಬಾಳಿರಿ. ಧ್ಯಾನ ಮಾಡಿರಿ, ಶಿವನ ಶಕ್ತಿ ಪಡೆಯಿರಿ. ಪ್ರಾಣ ಶಕ್ತಿಯಿಂದ ಸದಾ ಸುಖಿಗಳಾಗಿರಿ. ಮನ ಬುದ್ಧಿ ಚಿತ್ತ ನಿತ್ಯ ಸ್ವಚ್ಛ ಮಾಡಿರಿ. ಜೀವಾತ್ಮ ಪರಮಾತ್ಮನ ಕೂಡಿಕೊಳ್ಳಿರಿ. ಜೀವಾತ್ಮ ಪರಮಾತ್ಮನ ಕೂಡಿಕೊಳ್ಳಿರಿ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ನಮ್ಮ ಜೀವನದಲ್ಲಿ ಆರೋಗ್ಯವೇ ಭಾಗ್ಯ. ಕೋಟಿ ಕೋಟಿ ಆಸ್ತಿ ಇದ್ದು ಮನುಷ್ಯನಿಗೆ ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯೋಜನ? ದುಡ್ಡನ್ನು ತಿನ್ನಕ್ಕಾಗುತ್ತಾ? ಆಸ್ತಿನ ನುಂಗಕ್ಕಾಗುತ್ತಾ? ಅದು ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ. ಉಂಡ್ರೆ ಉಬ್ಸ, ತಿಂದರೆ ಸಂಕಟ. ಮೈ ತುಂಬ ಕಾಯಿಲೆಗಳು, ಜೇಬ್ ತುಂಬ ದುಡ್ಡು. ಇಂಥ ಜೀವನ ಬೇಕಾ ನಮಗೆ? ಆಸ್ತಿ ಮಾಡೋದಕ್ಕೆ ನಮ್ಮ ಹತ್ರ ಪ್ಲಾನ್ ಇದೆ, ಹಣ ಗಳಿಸೋದಕ್ಕೆ ನಮ್ಮ ಹತ್ರ ಪ್ಲಾನ್ ಇದೆ. ಆದರೆ ನಾವು ರೋಗರಹಿತವಾಗಿ 100 ವರ್ಷ ಬಾಳಬೇಕು ಅನ್ನುವಂತಹ ಪ್ಲಾನು ಯಾರಲ್ಲೂ ಇಲ್ಲ. ಹೀಗಾಗಿ ದುಡಿದು ಅನುಭವಿಸೋ ಕಾಲಕ್ಕೆ ಸರಿಯಾಗಿ ಹೋಗ್ಬಿಡ್ತಾರೆ. ಜೀವನ ಮಾಡೋದಕ್ಕೆ ಹಣ ಆಸ್ತಿ ಬೇಕು, ಆದರೆ ಅದನ್ನು ಅನುಭವಿಸೋದಕ್ಕೆ ಆರೋಗ್ಯ ಬೇಡವಾ? ಖಂಡಿತ ಬೇಕು. ಬಂಧುಗಳೇ, ಉತ್ತಮ ಆರೋಗ್ಯಕ್ಕಾಗಿ ಬಸವ ಟಿವಿಯಲ್ಲಿ ಹಲವಾರು ಧ್ಯಾನಗಳನ್ನು ಹೇಳಿಕೊಡಲಾಗುತ್ತೆ. ದಯವಿಟ್ಟು ನೀವೆಲ್ಲ ಧ್ಯಾನಗಳನ್ನು ಅಭ್ಯಾಸ ಮಾಡಿರಿ. ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸ್ಕೊಳ್ಳಿ. ಶಾಂತಿ, ಸಮಾಧಾನ, ಸಮಚಿತ್ತ, ಸಮಭಾವ, ಸದಾ ಹಸನ್ಮುಖಿಗಳಾಗಿ ಜೀವನವನ್ನು ನಾವು ತುಂಬ ಚೆನ್ನಾಗಿ ನಡೆಸಬಹುದು. ಸಮೃದ್ಧ ಜೀವನಕ್ಕೆ ಆಸ್ತಿ ಅವಶ್ಯಕತೆ ಇಲ್ಲ. ನಿತ್ಯ ತೃಪ್ತಿ ಮತ್ತು ಸರಳ ಜೀವನ ಅವಶ್ಯವಾಗಿದೆ. ಬನ್ನಿ, ನಾವು ಈ ದಿನ ಪಂಚಭೂತ ಧ್ಯಾನ ಮಾಡೋಣ. ಪಂಚಭೂತಗಳು ಅಂದರೆ 5 ಭೌತಿಕ ವಸ್ತುಗಳಿಂದ ಈ ಜಗತ್ತು ನಿರ್ಮಾಣ ಆಗಿದೆ. ಅವು ಯಾವುವು ಅಂದರೆ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ. ಈ 5 ಭೌತಿಕ ಜಗತ್ತಿನ ಮೂಲ ಅಂಶಗಳಾಗಿದ್ದು, ಈ ಬ್ರಹ್ಮಾಂಡದ ಯಾವುದೇ ವಸ್ತುಗಳು ಈ 5 ಅಂಶಗಳಿಂದ ಮಾಡಲ್ಪಟ್ಟಿದೆ. ಎಲ್ಲ ಜೀವರಾಶಿಗಳನ್ನು ಮತ್ತು ಈ ಮಾನವನ ದೇಹವನ್ನು ಸಹ ಈ ಪಂಚಭೂತಗಳ ಅಂಶಗಳಿಂದ ಆ ನಿರಾಕಾರ ಪರಮಾತ್ಮ ಶಿವ ನಿರ್ಮಿಸಿದ್ದಾನೆ. ಈ ಪ್ರಕೃತಿಯೇ ಶಿವನ ವಿಸ್ಮಯ ಜಗತ್ತು. ಪಂಚಭೂತಾತ್ಮಕ ಸೃಷ್ಟಿಯ ಜೊತೆ ಆತ್ಮ ಸಂಯೋಜಿತ ದೇಹಗಳು ಪ್ರಕೃತಿಯ ಜೊತೆ ನೇರ ನಿಕಟ ಸಂಪರ್ಕವನ್ನು ಹೊಂದಿವೆ. ಪ್ರಕೃತಿಯಲ್ಲಾಗುವಂತಹ ವೈಪರೀತ್ಯಗಳು ಮಾನವನ ದೇಹದ ಮೇಲೂ ಸಹ ಆಗ್ತವೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಶಿವಯೋಗದಲ್ಲಿ ಲಿಂಗಾಂಗ ಯೋಗ ಮಾಡಲಾಗುತ್ತೆ. ಲಿಂಗ ಎಂದರೆ ಬ್ರಹ್ಮಾಂಡ, ಅಂಗ ಎಂದರೆ ಶರೀರ. ಇವೆರಡರ ಸಮೀಕರಣವೇ ಲಿಂಗಾಂಗ ಯೋಗ, ಅರ್ಥಾತ್ ಶಿವಯೋಗ. ಪರಮಾತ್ಮನಿಂದ ಜಗತ್ತಿಗೆ ಸಕಲ ಜೀವರಾಶಿಗಳಿಗೆ ಒಳಿತಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಪ್ರತಿದಿನ ಧ್ಯಾನ ಮಾಡುವುದರಿಂದ ಬುದ್ಧಿ, ಮನಸ್ಸು, ಭಾವನೆ ಪರಿಶುದ್ಧವಾಗುತ್ತದೆ. ಒಳ್ಳೆಯ ಸಂಕಲ್ಪಗಳಿಂದ ಆತ್ಮಜ್ಞಾನ ಮತ್ತು ಪರಮಾತ್ಮ ಜ್ಞಾನ ಮೂಡುತ್ತದೆ. ದೈನಂದಿನ ಕೆಲಸಗಳನ್ನು ಅರ್ಥಪೂರ್ಣವಾಗಿ ಮತ್ತು ಸಮರ್ಥವಾಗಿ ಮಾಡಲು ಬೇಕಾಗುವಂಥ ಪ್ರಾಣಕಾಂತ ಚೈತನ್ಯ ಶಕ್ತಿ ಮೈಗೂಡುತ್ತೆ. ಆರೋಗ್ಯಕರ ಜೀವನ ನಮ್ಮದಾಗಿ ನಾವು ಮುಪ್ಪನ್ನು ಮುಂದೂಡಬಹುದು. ಬನ್ನಿ, ಈಗ ಪಂಚಭೂತ ಧ್ಯಾನ ಮಾಡೋಣ. ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಚಿನ್ಮಯ ಮುದ್ರೆ ಹಾಕಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈಗ ಗುರು ಪ್ರಾರ್ಥನೆ.
ಪಾಷಂಡಿ ಭುವಿಯೋಳ್ ಶಿವಭಕ್ತಿಯನ್ನಾರಂಭಿಸಿ ಸಾಮರ್ಥ್ಯವಂ ಬಿತ್ತಿ ಪ್ರತ್ಯಕ್ಷಗಳಂ ಬೆಳೆದು ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ ನಿಮ್ಮಿಂದೆಮ್ಮ ಭಕ್ತಿಗೆ ಬಣ್ಣವೇರಿತ್ತು. ದೇವರ ಪ್ರಾರ್ಥನೆ. ಸಚ್ಚಿತ್ ನಿಜಾನಂದ ಸ್ವರೂಪ ಶಿವೋಹಂ ಶಿವೋಹಂ, ಪರತತ್ವ ಜ್ಞಾನ ಸ್ವರೂಪ ಶಿವೋಹಂ ಶಿವೋಹಂ, ಪರಂಜ್ಯೋತಿ ನಿತ್ಯ ಪರಿಪೂರ್ಣ ಶಿವೋಹಂ ಶಿವೋಹಂ, ಪರಬ್ರಹ್ಮ ಪ್ರಕಾಶ ಸ್ವರೂಪ ಶಿವೋಹಂ ಶಿವೋಹಂ. ರಕ್ಷಿಸು ಶಿವ ಪರಮಾತ್ಮ, ರಕ್ಷಿಸು ರಕ್ಷಿಸು ರಕ್ಷಿಸು. ಸ್ಥಳ ಶುದ್ಧಿ. ನಾವು ಕುಳಿತಿರುವ ಸುತ್ತಣ ಆವರಣವೆಲ್ಲವೂ ದೈವೀಕವಾದ ಮಹಾಚೇತನಾಶಕ್ತಿಯಿಂದ ತುಂಬಿ ಪರಿಶುದ್ಧವಾಗುತ್ತಿದೆ. ದೈವಿಕ ಶಕ್ತಿಗಾಗಿ ಪ್ರಾರ್ಥನೆ. ದೈವೀಕವಾದ ಮಹಾಚೇತನಾಶಕ್ತಿಯು ನಮ್ಮ ದೇಹದಲ್ಲೂ ಮತ್ತು ಪ್ರಾಣದಲ್ಲೂ ಅಲೆಗಳೋಪಾದಿಯಲ್ಲಿ ಹರಿದು ತುಂಬುತ್ತಿದೆ. ದೇಹವು ಮತ್ತು ಪ್ರಾಣವು ಪರಿಶುದ್ಧವಾಗುತ್ತಿದೆ, ಹಿರಿಮೆಯನ್ನು ಹೊಂದುತ್ತಿದೆ. ದೈವಿಕ ರಕ್ಷಣೆಗಾಗಿ ಪ್ರಾರ್ಥನೆ. ದೈವಿಕವಾದ ಮಹಾಚೇತನಾಶಕ್ತಿಯು ಹಗಲು ಇರುಳು ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಳದಲ್ಲಿಯೂ ಎಲ್ಲ ಉದ್ಯೋಗದಲ್ಲಿಯೂ ಸಹಾಯಕವಾಗಿ ಸಂರಕ್ಷಣೆಯಾಗಿ ದಾರಿ ತೋರುವಂತಾಗಲಿ. ತಾಯಿಗೆ ವಂದನೆ, ತಂದೆಗೆ ವಂದನೆ, ಬಸವಾದಿ ಶಿವಶರಣರಿಗೆ ವಂದನೆಗಳು. ಈಗ ಪಂಚಭೂತ ಧ್ಯಾನ ಮಾಡೋಣ. ಪಂಚಭೂತ ಧ್ಯಾನ ಮಾಡಲು ಮೊದಲಿಗೆ ಭೂಮಿಯ ಮೇಲೆ ಧ್ಯಾನ ಮಾಡೋಣ. ಭೂಮಿಯ ಮೇಲೆ ಧ್ಯಾನ ಮಾಡಲು ಭೂಮಂಡಲವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಧ್ಯಾನ ಮಾಡೋಣ. ಈ ಭೂಮಿ ಗೋಳಾಕಾರವಾಗಿದ್ದು 25,000 ಮೈಲು ಸುತ್ತಳತೆ ಇದೆ. ಮಣ್ಣು, ಲೋಹಗಳು, ಬೆಂಕಿ ಮತ್ತು ರಾಸಾಯನ ನಿಧಿಗಳಿಂದ ಕೂಡಿದೆ. ಭೂಮಿಯು 1 ಗಂಟೆಗೆ 1000 ಮೈಲಿ ವೇಗದಲ್ಲಿ ಸುತ್ತುತ್ತಾ 24 ಗಂಟೆಗೆ ಒಂದು ಸುತ್ತು ತನ್ನನ್ನು ತಾನೇ ಸುತ್ತಿಕೊಳ್ಳುವುದು. ಇದರಿಂದ ಹಗಲು ರಾತ್ರಿ ಉಂಟಾಗುವುದು. ಹಾಗೆಯೇ ಸೂರ್ಯನ ಸುತ್ತುವ ಹಾದಿಯಲ್ಲಿ ಒಂದು ದಿನಕ್ಕೆ 16 ಲಕ್ಷ ಮೈಲಿ ವೇಗದಲ್ಲಿ ಸುತ್ತುತ್ತಾ 365 ದಿನಕ್ಕೆ ಒಂದು ಸುತ್ತು ಸೂರ್ಯನನ್ನು ಸುತ್ತುವುದು. ಇದರಿಂದ ಋತುಮಾನಗಳು ಸಂಭವಿಸುತ್ತವೆ. ಇಂತಹ ಅದ್ಭುತ ಗ್ರಹವೇ ಭೂಮಿ. ಭೂಮಿಯಲ್ಲಿರುವ ಪ್ರಾಕೃತಿಕ ಅಂಶಗಳು ನಮ್ಮ ದೇಹವನ್ನು ನಿಯಂತ್ರಿಸುತ್ತವೆ. ಈ ಭೂಮಿಯ ಸೃಷ್ಟಿ ರಹಸ್ಯವನ್ನು, ಅದ್ಭುತವನ್ನು ಗೌರವಿಸೋಣ. ದೇಹದ ಕಣ ಕಣಗಳನ್ನು ಭೂಮಿಯೊಂದಿಗೆ ವಿಲೀನ ಮಾಡಿ ಧ್ಯಾನ ಮಾಡೋಣ. ಮಣ್ಣಿನಿಂದಾದ ಕಾಯ ಕೊನೆಗೊಂದು ದಿನ ಮಣ್ಣಿನಲ್ಲೇ ಸೇರುವುದು. ಮಣ್ಣಿನಿಂದ ದೊರೆಯುವ ಚೈತನ್ಯ ಶಕ್ತಿಯಿಂದ ನಮಗೆ ದೇಹಾರೋಗ್ಯ, ದೀರ್ಘಾಯಸ್ಸು ಉಂಟಾಗಲಿ. ಮಣ್ಣು ಎನ್ನುವ ಭೂಮಿಯ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡೋಣ. ಈಗ ನೀರಿನ ಮೇಲೆ ಧ್ಯಾನ ಮಾಡೋಣ. ಜಲತತ್ವ ಸಂಕೇತವಾಗಿ ಭೂಮಿಯ ಮೇಲಿರುವ 72% ಭಾಗ ನೀರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಧ್ಯಾನ ಮಾಡೋಣ. ಸಮುದ್ರ, ಸರೋವರಗಳಲ್ಲಿರುವ ನೀರು ದೇವರು ನೀಡಿದ ಸಂಪತ್ತು. ಜಲರಾಶಿಯು ಭೂಮಿ ಬಿಸಿಯಾಗದಂತೆ ರಕ್ಷಿಸಿ ಕೋಟ್ಯಾಂತರ ಜಲಚರ ಜೀವಿಗಳಿಗೆ ಆಶ್ರಯವಾಗಿದೆ. ನಮ್ಮ ದೇಹಕ್ಕೂ ಜಲತತ್ವಕ್ಕೂ ನೇರ ಸಂಪರ್ಕವಿದೆ. ಜಲತತ್ವದಲ್ಲಿ ನೈಸರ್ಗಿಕ ಸಮತೋಲನವನ್ನು ಕಾಪಾಡಿಕೊಂಡು ರಕ್ಷಣೆ ಪಡೆಯೋಣ. ಮನಸ್ಸನ್ನು ಸಮುದ್ರ ನೀರಿನ ವಿಸ್ತಾರದವರೆಗೆ ವಿಸ್ತರಿಸಿ ಧ್ಯಾನ ಮಾಡೋಣ. ದೇಹದ ಕಣ ಕಣಗಳನ್ನು ನೀರಿನೊಂದಿಗೆ ಬೆರೆಸಿ ಧ್ಯಾನ ಮಾಡೋಣ. ನೀರಿನ ಅದ್ಭುತ ರಹಸ್ಯವನ್ನು, ಸೃಷ್ಟಿಯನ್ನು ಗೌರವಿಸೋಣ. ಪಂಚಭೂತಗಳಲ್ಲಿ ಒಂದಾದ ನೀರು ನಮ್ಮ ದೇಹ ರಚನೆಯಲ್ಲಿ ಸಹಕಾರಿಯಾಗಿದೆ. ನೀರಿನ ಕಣ ಕಣಗಳು ದೇಹದ ಜೀವಕೋಶಗಳೊಂದಿಗೆ ಸಂಬಂಧ ಹೊಂದಿ
ದೇಹ ಆರೋಗ್ಯ ವೃದ್ಧಿಯಾಗಲಿ. ನೀರಿನ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡೋಣ. ಈಗ ಅಗ್ನಿಯ ಮೇಲೆ ಧ್ಯಾನ ಮಾಡೋಣ. ಅಗ್ನಿಯ ಮೇಲೆ ಧ್ಯಾನ ಮಾಡಲು ಅಗ್ನಿ ತತ್ವ ಸಂಕೇತವಾಗಿ ಭೂಮಿಯ ಮಧ್ಯಭಾಗದಲ್ಲಿರುವ ಲಾವಾ ರೂಪದ ಬೆಂಕಿಯ ಘನವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಧ್ಯಾನ ಮಾಡೋಣ. ಭೂಮಿಯು ತನ್ನನ್ನು ತಾನೇ ಬಹಳ ವೇಗವಾಗಿ ಸುತ್ತಿಕೊಳ್ಳುತ್ತಿದೆ. ಆದ್ದರಿಂದ ಅದರಲ್ಲಿರುವ ಎಲ್ಲ ಘನವಸ್ತುಗಳೆಲ್ಲ ಕೇಂದ್ರ ಭಾಗದಲ್ಲಿ ದಟ್ಟವಾಗುತ್ತವೆ. ಈ ದಟ್ಟತೆಯಿಂದ ಭೂಮಿಯ ಕೇಂದ್ರ ಭಾಗದಲ್ಲಿ ಅಣುಸ್ಫೋಟ ಉಂಟಾಗಿ ಯಾವಾಗಲೂ ಬೆಂಕಿ ಉಂಟಾಗುತ್ತದೆ. ಇದರ ಶಾಖ ಭೂಮಿಯ ಮೇಲ್ಭಾಗದವರೆಗೆ ಬಂದು ಅಲ್ಲಿ ವಾಸಿಸುವ ಜೀವಿಗಳಿಗೆ ಶಕ್ತಿಯನ್ನು ಉತ್ತೇಜನವನ್ನು ಕೊಡುತ್ತದೆ. ಆ ಮಹಾ ಅಗ್ನಿಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನಿಸೋಣ. ಅಗ್ನಿಯ ಉತ್ಪತ್ತಿ ರಹಸ್ಯವನ್ನು ಗೌರವಿಸೋಣ. ದೇಹದ ಕಣ ಕಣಗಳನ್ನು ಅಗ್ನಿಯೊಂದಿಗೆ ವಿಲೀನ ಮಾಡಿ ಧ್ಯಾನಿಸೋಣ. ಅಗ್ನಿ ತತ್ವದಿಂದ ಮಾಡಲ್ಪಟ್ಟ ಈ ದೇಹದ ಮಹಿಮೆಯನ್ನು ಅರಿಯೋಣ. ಅಗ್ನಿ ತತ್ವದಿಂದ ದೊರೆಯುವ ಚೈತನ್ಯ ಶಕ್ತಿ ನಮಗೆ ದೇಹಾರೋಗ್ಯ ದೀರ್ಘಾಯಸ್ಸು ಉಂಟು ಮಾಡಲಿ. ಅಗ್ನಿಯ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡೋಣ. ಈಗ ಗಾಳಿಯ ಮೇಲೆ ಧ್ಯಾನ ಮಾಡೋಣ. ಭೂಮಿಯ ಸುತ್ತಲೂ 10 ಮೈಲಿ ಎತ್ತರದವರೆಗೆ ದಟ್ಟವಾಗಿ ಗಾಳಿ ತುಂಬಿಕೊಂಡಿದೆ. ಅದಕ್ಕೂ ಮೇಲೆ ಹಗುರವಾಗಿ ಗಾಳಿ ಕವಚದಂತೆ ಆವರಿಸಿಕೊಂಡು ಚಲಿಸುತ್ತಿದೆ. ಭೂಮಿಯ ಮೇಲೆ ಜೀವಿಗಳು ಜೀವಿಸಲು ಗಾಳಿ ತುಂಬ ಅಗತ್ಯವೆಂಬುದನ್ನು ನಾವು ಅರಿಯೋಣ. ಗಾಳಿಯ ವಿಸ್ತಾರದವರೆಗೆ ಮನಸ್ಸನ್ನು ವಿಸ್ತರಿಸಿ ಗಾಳಿಯ ಹಿರಿಮೆಯನ್ನು ಮೌಲ್ಯವನ್ನು ಗೌರವಿಸೋಣ. ಗಾಳಿಯ ಉತ್ಪತ್ತಿ ರಹಸ್ಯವನ್ನು ಅದ್ಭುತವನ್ನು ಗೌರವಿಸೋಣ. ದೇಹದ ಕಣ ಕಣಗಳನ್ನು ಗಾಳಿಯೊಂದಿಗೆ ವಿಲೀನ ಮಾಡಿ ಧ್ಯಾನಿಸೋಣ. ಗಾಳಿ ತತ್ವದಿಂದ ಮಾಡಲ್ಪಟ್ಟ ಈ ದೇಹದ ಹಿರಿಮೆಯನ್ನು ಅರಿಯೋಣ. ಗಾಳಿ ತತ್ವದಿಂದ ದೊರೆಯುವ ಚೈತನ್ಯ ಶಕ್ತಿ ನಮಗೆ ದೇಹಾರೋಗ್ಯ ದೀರ್ಘಾಯಸ್ಸು ಉಂಟು ಮಾಡಲಿ. ಗಾಳಿಯನ್ನು ಉಪಯೋಗಿಸಿ ಉಸಿರಾಡುವ ಮೂಲಕ ಜೀವ ಜಗತ್ತು ಬದುಕಿರುವುದನ್ನು ಅರಿಯೋಣ. ಗಾಳಿಯ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡೋಣ. ಈಗ ಆಕಾಶವನ್ನು ನೆನೆಸಿಕೊಂಡು ಧ್ಯಾನ ಮಾಡೋಣ. ಆಕಾಶವು ಇಡೀ ಬ್ರಹ್ಮಾಂಡವನ್ನೇ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿದೆ. ಇಂತಹ ವಿಸ್ತಾರವಾದ ಆಕಾಶವನ್ನು ನೆನೆಸಿಕೊಂಡು ಧ್ಯಾನ ಮಾಡೋಣ. ಆಕಾಶವು ಅಣುಗಳಿಂದ ತುಂಬಿದೆ. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಸೂಕ್ಷ್ಮ ಮೂಲ ಚೈತನ್ಯ ಕಣಗಳ ಕೂಡುವಿಕೆಯಿಂದ ಆಗಿದೆ. ಪ್ರಾಣಕಾಂತ ಚೈತನ್ಯ ಶಕ್ತಿಯ ಅಣುಗಳು ನಮ್ಮ ದೇಹದೊಳಗೆ ಪ್ರಾಣಶಕ್ತಿಯಾಗಿಯೂ ವಿಶ್ವದಲ್ಲೇ ವಿಶ್ವಕಾಂತ ಚೈತನ್ಯ ಶಕ್ತಿಯಾಗಿ ಎಲ್ಲೆಲ್ಲೂ ಎಡೆಬಿಡದೆ ತುಂಬಿರುವುದು. ಈ ಅಣುಗಳ ಸೇರುವಿಕೆಯಿಂದ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶವೆಂಬ ಪಂಚಭೂತಗಳು ಆಕಾಶದಲ್ಲಿ ಅಣುಗಳ ಕೂಡುವಿಕೆಯಿಂದ ಗ್ರಹಗಳು, ನಕ್ಷತ್ರಗಳು, ಆಕಾಶಕಾಯಗಳು ಉಂಟಾಗಿವೆ. ಅಣುಗಳ ವಿಸ್ತಾರವೇ ಆಕಾಶ. ಆಕಾಶದ ವ್ಯಾಪ್ತಿಯವರೆಗೆ ಮನಸ್ಸನ್ನು ವಿಸ್ತರಿಸಿ ಧ್ಯಾನ ಮಾಡೋಣ. ಆಕಾಶದ ಸೃಷ್ಟಿಯ ರಹಸ್ಯವನ್ನು ಅದ್ಭುತವನ್ನು ಗೌರವಿಸೋಣ. ಬ್ರಹ್ಮಾಂಡದ ಪರಿಣಾಮದಲ್ಲಿ ಆಕಾಶ ರಚನೆ ಮತ್ತು ಅಣುವಿನ ಉತ್ಪತ್ತಿ ರಹಸ್ಯವನ್ನು ಅರಿಯೋಣ. ಶಕ್ತಿ ಕೇಂದ್ರವಾದ ಆಕಾಶದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇತ್ಯಾದಿ ಗ್ರಹಗಳು ದೇವರ ಆಜ್ಞೆಗಳಿಗೆ ಒಳಪಟ್ಟು ಸೂರ್ಯನ ಸುತ್ತ ಸುತ್ತುತ್ತಿವೆ.
ಇಂತಹ ಅದ್ಭುತ ಚಮತ್ಕಾರವು ಪರಮಾತ್ಮ ಶಿವನ ಲೀಲೆಯಾಗಿದೆ. ದೇಹದ ಕಣ ಕಣಗಳನ್ನು ಆಕಾಶದಲ್ಲಿ ಬೆರೆಸಿ ಧ್ಯಾನಿಸೋಣ. ಈಗ ಆಜ್ಞಾಚಕ್ರದಲ್ಲಿ ಧ್ಯಾನ ಮಾಡೋಣ. ಆಜ್ಞಾಚಕ್ರವು ಸಂಪೂರ್ಣ ಈ ದೇಹದ ಶಕ್ತಿ ಕೇಂದ್ರವಾಗಿದೆ. ವಿಶ್ವಕಾಂತ ಚೈತನ್ಯ ಶಕ್ತಿಯು ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ಆಜ್ಞಾಚಕ್ರಕ್ಕೆ ಹರಿಯುತ್ತದೆ. ನಂತರ ಎಲ್ಲ ಚಕ್ರಗಳಿಗೆ ಹರಿದು ಅಲ್ಲಿಂದ ದೇಹದ ಎಲ್ಲ ಭಾಗಗಳಿಗೆ ಹರಿಯುತ್ತದೆ. ಈಗ ಧ್ಯಾನವನ್ನು ಮುಕ್ತಾಯ ಮಾಡೋಣ. ಧ್ಯಾನದ ಶಕ್ತಿ ದೇಹದಲ್ಲಿ ಹರಿಯುವುದನ್ನು ಒಳಮುಖವಾಗಿ ಗಮನಿಸಿ. ದೈವಿಕವಾದ ಮಹಾಚೇತನಾ ಶಕ್ತಿಯು ಈ ದೇಹದಲ್ಲಿ ಹರಿಯುವುದನ್ನು ಒಳಮುಖವಾಗಿ ಗಮನಿಸಿ. ದೈವಿಕವಾದ ಮಹಾಚೇತನಾ ಶಕ್ತಿಯಿಂದ ದೇಹವು ಮತ್ತು ಆತ್ಮವು ಪರಿಶುದ್ಧವಾಗುತ್ತಿದೆ, ಹಿರಿಮೆಯನ್ನು ಹೊಂದುತ್ತಿದೆ. ದೈವಿಕವಾದ ಮಹಾಚೇತನಾ ಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಉನ್ನತ ಕೀರ್ತಿ, ಸಾಕಷ್ಟು ಐಶ್ವರ್ಯ ಮತ್ತು ಆತ್ಮಜ್ಞಾನದಿಂದ ಕೂಡಿ ಬಾಳುವಂತಾಗಲಿ. ಈಗ ಧ್ಯಾನದ ಶಕ್ತಿಯಿಂದ ಹಾರೈಕೆಗಳು. ಬಾಳ ಸಂಗಾತಿಯನ್ನು ಹಾರೈಸಿ ದೇವರ ಅನುಗ್ರಹವಾಗಲಿ. ಹಡೆದ ಮಕ್ಕಳನ್ನು ಹಾರೈಸಿ ದೇವರ ಅನುಗ್ರಹವಾಗಲಿ. ಒಡ ಹುಟ್ಟಿದವರನ್ನು ಒಬ್ಬೊಬ್ಬರಾಗಿ ಹಾರೈಸಿ ದೇವರ ಅನುಗ್ರಹವಾಗಲಿ. ಹತ್ತಿರದ ಬಂಧುಗಳನ್ನು, ಸ್ನೇಹಿತರನ್ನು ಹಾರೈಸಿ ದೇವರ ಅನುಗ್ರಹವಾಗಲಿ. ಉದ್ಯೋಗ ಕ್ಷೇತ್ರದಲ್ಲಿ, ದಿನನಿತ್ಯದ ಕರ್ತವ್ಯಗಳಲ್ಲಿ ನಮ್ಮೊಂದಿಗೆ ಸಂಪರ್ಕ ಹೊಂದಿರುವವರನ್ನ ಹಾರೈಸಿ ದೇವರ ಅನುಗ್ರಹವಾಗಲಿ. ನಿಮಗೆ ಯಾರಾದರೂ ಕೇಡು ಬಯಸುವ ಶತ್ರುಗಳಿದ್ದರೆ ಅವರು ಮನಸ್ಸು ಬದಲಿಸಿಕೊಂಡು ಒಳ್ಳೆಯವರಾಗಲೆಂದು ಕರುಣೆಯಿಂದ ಹಾರೈಸಿ ದೇವರ ಅನುಗ್ರಹವಾಗಲಿ. ಶರಣರ ತತ್ವ ಸಿದ್ಧಾಂತಗಳು ಶ್ರೀ ಬಸವ ವಾಹಿನಿಯ ಮೂಲಕ ಜಗತ್ತಿನಾದ್ಯಂತ ಪಸರಿಸಲೆಂದು ಭಕ್ತಿಯಿಂದ ಹಾರೈಸಿ ದೇವರ ಅನುಗ್ರಹವಾಗಲಿ. ಪ್ರತಿಜ್ಞಾ ವಿಧಿ ಸ್ವೀಕಾರ. ನಾನು ಗುರು ಬಸವಣ್ಣನವರ ಸಪ್ತಸೂತ್ರಗಳನ್ನು ಪಾಲಿಸುತ್ತೇನೆ. ನಾನು ಜಾತಿ ಭೇದ, ವರ್ಗಭೇದ ಮಾಡದೆ ಎಲ್ಲರ ಜೊತೆ ಸಂಬಂಧ ಬೆಳೆಸುತ್ತೇನೆ. ಶರಣರ ತತ್ವ ಪ್ರಚಾರ ಮಾಡಲು ಸ್ವ ಇಚ್ಛೆಯಿಂದ ದುಡಿಯುತ್ತೇನೆ. ನಮ್ಮ ಮನದಲ್ಲಿ ಶಾಂತಿ ನೆಲೆಸಲಿ, ನಮ್ಮ ಸಮಾಜದಲ್ಲಿ ಶಾಂತಿ ನೆಲೆಸಲಿ, ವಿಶ್ವದ ಪೂರ್ತಿ ಶಾಂತಿ ನೆಲೆಸಲಿ. ವಿಶ್ವಕ್ಕೆ ಒಳಿತಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ವಿಶ್ವ ಪ್ರೇಮದೊಂದಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈಗ ಎರಡು ಹಸ್ತಗಳನ್ನು ಉಜ್ಜಿಕೊಂಡು ಕಣ್ಣಿನ ಮೇಲಿಟ್ಟು ನಂತರ ಮುಖವನ್ನು ಸವರಿಕೊಂಡು ಎರಡು ಕೈಗಳನ್ನು ತಲೆಯ ಮೇಲೆ ಎತ್ತಿ ಒಂದು ಆಳವಾದ ಉಸಿರನ್ನು ಎಳೆದು ನಿಧಾನವಾಗಿ ಬಿಡಬೇಕು. ನಂತರ ಎರಡು ಕೈಗಳನ್ನು ಹಿಡಿಸಿಕೊಂಡು ಕಣ್ಣುಗಳನ್ನು ತೆರೆದು ಕೈಗಳನ್ನು ನೋಡಿಕೊಳ್ಳಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಧ್ಯಾನ ಮಾಡಿರಿ ಶಿವನ ಜ್ಞಾನ ಪಡೆಯಿರಿ, ಆರೋಗ್ಯವೇ ಭಾಗ್ಯವೆಂದು ಅರಿತು ಬಾಳಿರಿ. ಧ್ಯಾನ ಮಾಡಿರಿ ಶಿವನ ಶಕ್ತಿ ಪಡೆಯಿರಿ, ಪ್ರಾಣ ಶಕ್ತಿಯಿಂದ ಸದಾ ಸುಖಿಗಳಾಗಿರಿ. ಮನ ಬುದ್ಧಿ ಚಿತ್ತ ನಿತ್ಯ ಸ್ವಚ್ಛ ಮಾಡಿರಿ, ಜೀವಾತ್ಮ ಪರಮಾತ್ಮನ ಕೂಡಿಕೊಳ್ಳಿರಿ. ಜೀವಾತ್ಮ ಪರಮಾತ್ಮನ ಕೂಡಿಕೊಳ್ಳಿರಿ.